Let us continue our session on solving the question paper. See, in this session let us consider some of the questions of part C. ನೋಡಿ ಪಾರ್ಟ್ ಸಿ ನಲ್ಲಿ 3 ಮಾರ್ಕ್ಸಿನ ಕ್ವಶನ್ಸ್ ಇದೆ. ಇಲ್ಲೂ ಕೂಡ ನೀವು ಎನಿ 10 ಯು ಹ್ಯಾವ್ ಟು ಆನ್ಸರ್ ಎನಿ 10 ಕ್ವಶನ್ಸ್. ಸೊ 25th ಕ್ವಶನ್ ನಂಬರ್ 25 ಟು 38 ಇದೆ. ಸೊ ಇದರಲ್ಲಿ ನಾವು ಈ ಸೆಷನಲ್ಲಿ ಯು ಕ್ಯಾನ್ ಟೇಕ್ ಅಪ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಒನ್ ಬೈ ಒನ್. ನೋಡಿ ಇಲ್ಲಿ 25th ಕ್ವಶನ್ನು ರಿಲೇಷನ್ಗೆ ಸಂಬಂಧಪಟ್ಟಿದೆ, 26th ರಿಲೇಷನ್ಗೆ ಸಂಬಂಧಪಟ್ಟಿದೆ. ಸೊ 27th ಎಕ್ಸ್ಪ್ರೆಸ್ ದ ಮ್ಯಾಟ್ರಿಕ್ಸ್ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ 28, 29th ಅದು ಕೂಡ ಮ್ಯಾಟ್ರಿಕ್ಸ್ಗೆ ಸಂಬಂಧಪಟ್ಟಿದೆ. ಸೊ ಟೋಟಲಿ ವಿ ಹ್ಯಾವ್ 14 ಕ್ವಶನ್ಸ್. ಔಟ್ ಆಫ್ ದಿಸ್ ವಿ ಹ್ಯಾವ್ ಟು ಆನ್ಸರ್ ಎನಿ 10 ಕ್ವಶನ್ಸ್. ನೋಡಿ ಇಲ್ಲಿ 25th ಕ್ವಶನ್, ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಆಫ್ ಆಲ್ ಇಂಟೀಜರ್ಸ್ z defined by r equals a comma b such that 2 divides a minus b is an equivalence relation method. Is a question. So I am going to solve 25th question. So ನೋಡಿ ಅದು ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡಬೇಕು. ಸೊ ವಾಟ್ ಈಸ್ ದ ರಿಲೇಷನ್? ಎ ಬಿ ಅಂತ ಪೇರ್ ಇದೆ ಸಚ್ ದಟ್, ಸೊ ಎರಡು ಆ ಡಿಫ್ರೆನ್ಸನ್ನು ಡಿವೈಡ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. 2 divides ಎ ಮೈನಸ್ ಬಿ. ನೋಡಿ ಇದು ಈಗ ಈಕ್ವಿವೆಲೆನ್ಸ್ ಅಂತ ಕೊಟ್ಟಿರೋದ್ರಿಂದ ಇದು ರಿಫ್ಲೆಕ್ಸಿವ್ ಆಗಬೇಕು, ಸಿಮೆಟ್ರಿಕ್ ಆಗಬೇಕು, ಟ್ರಾನ್ಸಿಟಿವ್ ಆಗಬೇಕು. ಓಕೆ, ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಅಂದರೆ ಎವ್ರಿ ಎಲಿಮೆಂಟ್ ಇಸ್ ರಿಲೇಟೆಡ್ ಟು ಇಟ್ ಸೆಲ್ಫ್. ಹಾಗಾದರೆ ನೋಡಿ 2 ಇದು ಈ ರಿಲೇಷನನ್ನು ಫಾಲೋ ಮಾಡುತ್ತಾ? 2 divides ಎ ಮೈನಸ್ ಎ, ಇಸ್ ಇಟ್ ಟ್ರೂ? ನೋಡೋಣ. 2 ಅಂತಕ್ಕಂಥದ್ದು ಡಿವೈಡ್ಸ್ 0. ಸೊ ಓಕೆ, 2 divides 0 ಇದು ಟ್ರೂ. ದೇರ್ಫೋರ್ ಆರ್ ಈಸ್ ರಿಫ್ಲೆಕ್ಸಿವ್ ಆಗುತ್ತೆ. ಓಕೆ, ನೋಡಿ ಇಲ್ಲಿ ಸೆಟ್ ಆಫ್ ಆಲ್ ಇಂಟೀಜರ್ಸ್ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಎ ಮತ್ತು ಬಿ ಅಂತಕ್ಕಂಥ ಎಲಿಮೆಂಟ್ಸು, ಓಕೆ, ಇಲ್ಲಿ ಎ ಮತ್ತು ಬಿ ಅಂತಕ್ಕಂಥ ಎಲಿಮೆಂಟ್ಸು ಇಂಟೀಜರ್ಸ್ ಆಗಿರ್ತವೆ. ಸೊ ಯಾವುದೇ ಎರಡು ಇಂಟೀಜರ್ಸ್ನ ತಗೊಂಡಾಗ ಅದು ಡಿಫ್ರೆನ್ಸ್ 2 divides ದಟ್ ಡಿಫ್ರೆನ್ಸ್ ಅಂತ ಹೇಳಿದ್ದಾರೆ. ಹಾಗಾದರೆ ರಿಫ್ಲೆಕ್ಸಿವ್ ಆಯಿತು. ನೆಕ್ಸ್ಟ್ ಸಿಮೆಟ್ರಿಕ್ ನೋಡೋಣ. ಸೊ ಇದಕ್ಕೆ ಪೇರ್ಸ್ಗಳನ್ನ ಬರೀತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಸಿಮೆಟ್ರಿಕ್ಗೆ ಎ ಬಿ ಬಿಲಾಂಗ್ಸ್ ಟು ಆರ್ ಇಂಪ್ಲಾಯ್ಸ್ ಬಿ ಎ ಬಿಲಾಂಗ್ಸ್ ಟು ಆರ್ ಇರಬೇಕು. ಹಾಗಾದರೆ ಎ ಬಿ ಬಿಲಾಂಗ್ಸ್ ಟು ಆರ್ ಅಂದರೆ ಅರ್ಥ ಕೊಟ್ಟಿರೋ ಡೆಫಿನೇಷನ್ ಪ್ರಕಾರ 2 divides ದ ಡಿಫ್ರೆನ್ಸ್ ಆಗ್ತದೆ. ಸೊ 2 divides ದ ಡಿಫ್ರೆನ್ಸ್ ಅಂತಂದರೆ 2 ಆಲ್ಸೋ ಡಿವೈಡ್ಸ್ ಬಿ ಮೈನಸ್ ಎ, ಇದು ಕೂಡ ಟ್ರೂ ಆಗುತ್ತೆ. ಸೊ 2 ಅಂತಕ್ಕಂಥದ್ದು ಎ ಮೈನಸ್ ಬಿನ ಡಿವೈಡ್ ಮಾಡಿದ್ರೆ 2 ಅಂತಕ್ಕಂಥದ್ದು ಬಿ ಮೈನಸ್ ಎನ್ನು ಕೂಡ ಡಿವೈಡ್ ಮಾಡುತ್ತೆ. ಸೊ 2 divides ಬಿ ಮೈನಸ್ ಎ ಅಂದರೆ ಅರ್ಥ ಏನು? ಬಿ ಎ ಬಿಲಾಂಗ್ಸ್ ಟು ಆರ್. ಅಲ್ಲಿಗೆ ಎ ಬಿ ಬಿಲಾಂಗ್ಸ್ ಟು ಆರ್ ಇಂಪ್ಲೈಸ್ ಬಿ ಎ ಬಿಲಾಂಗ್ಸ್ ಟು ಆರ್, ದೇರ್ಫೋರ್ ಆರ್ ಈಸ್ ಸಿಮೆಟ್ರಿಕ್ ಅಂತ ಆಯಿತು. ದೆನ್ ಟ್ರಾನ್ಸಿಟಿವ್ ಆಗುತ್ತಾ ನೋಡೋಣ. ಟ್ರಾನ್ಸಿಟಿವ್ ನೋಡಿ, ಟ್ರಾನ್ಸಿಟಿವಿಗೆ ನಮಗೆ ಎ ಬಿ ಮತ್ತು ಬಿ ಸಿ ಅಂತಕ್ಕಂಥ ಪೇರ್ಗಳು ಇರಬೇಕು. ಜನರಲಾಗಿ ಬರೀತೀನಿ. ಎ ಬಿ ಬಿಲಾಂಗ್ಸ್ ಟು ಆರ್, ಬಿ ಸಿ ಬಿಲಾಂಗ್ಸ್ ಟು ಆರ್ ಇಂಪ್ಲಾಯ್ಸ್ ಎ ಸಿ ಬಿಲಾಂಗ್ಸ್ ಟು ಆರ್ ಆಗಬೇಕು. ಈಗ ನೋಡಿ, ಎ ಬಿ ಬಿಲಾಂಗ್ಸ್ ಟು ಆರ್ ಅಂದರೆ 2 divides ಎ ಮೈನಸ್ ಬಿ ಅಂಡ್ ಬಿ ಸಿ ಬಿಲಾಂಗ್ಸ್ ಟು ಆರ್ ಅಂದರೆ ಅರ್ಥ ಏನು? 2 divides ದಟ್ ಡಿಫ್ರೆನ್ಸ್ ಆ ಬಿ ಮೈನಸ್ ಸಿ. ಸೊ 2 ಅಂತಕ್ಕಂಥ ಇಂಟೀಜರು ಎ ಮೈನಸ್ ಬಿಯನ್ನು ಕೂಡ ಬಾಗಿಸುತ್ತೆ, ಬಿ ಮೈನಸ್ ಸಿಯನ್ನು ಬಾಗಿಸುತ್ತೆ. ಅಂದರೆ ಅರ್ಥ 2 divides ಎ ಮೈನಸ್ ಬಿ ಅನ್ನೋದು ಒಂದು ನಂಬರ್ ಮತ್ತು ಬಿ ಮೈನಸ್ ಸಿ ಅನ್ನೋದು ಒಂದು ನಂಬರು. ಹಾಗಾದರೆ ಅವೆರಡರ ಸಮ್ಮನ್ನು ಕೂಡ ಡಿವೈಡ್ ಮಾಡುತ್ತೆ. ಹಾಗಾದರೆ ಇಲ್ಲಿ ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಗಿ ಏನು ಬರುತ್ತೆ? 2 divides ಎ ಮೈನಸ್ ಸಿ. ಕಂಟಿನ್ಯೂ ಮಾಡ್ತೀನಿ. ಇಂಪ್ಲಾಯ್ಸ್ ನಮಗೇನು ಬಂತು ಅಲ್ಲಿ? 2 divides ಎ ಮೈನಸ್ ಸಿ. 2 divides ಎ ಮೈನಸ್ ಸಿ ಅಂದರೆ ಕೊಟ್ಟಿರೋ ಡೆಫಿನೇಷನ್ ಪ್ರಕಾರ ಎ ಸಿ ಬಿಲಾಂಗ್ಸ್ ಟು ಆರ್ ಅಂತ ಆಯ್ತು. ಅಲ್ಲಿಗೆ ಎ ಬಿ ಬಿಲಾಂಗ್ಸ್ ಟು ಆರ್, ಬಿ ಸಿ ಬಿಲಾಂಗ್ಸ್ ಟು ಆರ್, ಎ ಸಿ ಬಿಲಾಂಗ್ಸ್ ಟು ಆರ್. ದೇರ್ಫೋರ್ ಆರ್ ಈಸ್ ಟ್ರಾನ್ಸಿಟಿವ್. ಅಲ್ಲಿಗೆ ಎಲ್ಲದೂ ಸ್ಯಾಟಿಸ್ಫೈ ಆಯಿತು. ಆರ್ ಈಸ್ ಅನ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಬರೆದ್ರೆ ಆಯಿತು. ಸೊ ಇದು 25th ಕ್ವಶನ್ಗೆ ಸೊಲ್ಯೂಷನ್. ನೋಡಿ 26th ಕ್ವಶನ್ ನೋಡೋಣ. ವೆರಿಫೈ ವೆದರ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಎ, ಅಲ್ಲಿ 1 2 3 4 ಅಪ್ ಟು 14ವರೆಗಿದೆ. ಡಿಫೈನ್ಡ್ ಬೈ ಆರ್ ಈಕ್ವಲ್ಸ್ ನೋಡಿ ಎಕ್ಸ್ ಕಾಮ ವೈ ಸಚ್ ದಟ್ 3x ಮೈನಸ್ ವೈ ಇಸ್ ಈಕ್ವಲ್ ಟು 0 ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಅಂತ ಇದೆ. ಸೊ ಅದು ಕೂಡ ರಿಲೇಷನ್ಗೆ ಸಂಬಂಧಪಟ್ಟಂಥ ಕ್ವಶನ್ ಆಗಿರೋದ್ರಿಂದ ಸೊ ನಾವೀಗ ಅದನ್ನು ಕೂಡ ಸಾಲ್ವ್ ಮಾಡೋಣ. 26th ಕ್ವಶನ್. ಸೊ ರಿಲೇಷನ್ ಈಸ್ ಗಿವನ್ ಆ್ಯಸ್ xy
ಎಕ್ಸ್ ಕಾಮ ವೈ ಸಚ್ ದಟ್ 3x ಮೈನಸ್ ವೈ ಇಸ್ ಈಕ್ವಲ್ ಟು 0 ಇದನ್ನು ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಹೇಳಿದ್ದಾರೆ. ಸೊ ಇದು ರೂಲ್ ಮೆಥಡಲ್ಲಿದೆ. ಸೊ ಇದನ್ನು ನಾವು ರೋಸ್ಟರ್ ಮೆಥಡಿಗೆ ಕನ್ವರ್ಟ್ ಮಾಡಬೇಕು. ಸೊ ಇಲ್ಲಿ ನಿಮಗೆ ನೋಡಿ 3x ಮೈನಸ್ ವೈ ಇಸ್ ಈಕ್ವಲ್ ಟು 0 ಅಬ್ಸರ್ವ್ ಮಾಡಿ. ಸೊ ಸೆಟ್ ನಮಗೆ ಕೊಟ್ಟಿರ್ತಕ್ಕಂಥದ್ದು 1 2 3 4 5 6 ಅಪ್ ಟು ನೋಡಿ 14ಗೆ ಎಂಡ್ ಆಗಿದೆ. ಅಂದರೆ ಈಗ ನಮಗೆ ಸಪೋಸ್ ಒಂದೊಂದೇ ವ್ಯಾಲ್ಯೂ ತೊಗೊಳ್ಳೋಣ. ಎಕ್ಸಿಗೆ 1 ಕೊಟ್ಟರೆ 3x ಮೈನಸ್ ವೈ ಇಸ್ ಈಕ್ವಲ್ ಟು 0, ಅಲ್ಲಿಗೆ ವೈ ಬೆಲೆ ಏನಾಯಿತು 3 ಆಯಿತು. ಸೊ ಎಕ್ಸ್ ಇಸ್ ಈಕ್ವಲ್ ಟು 2 ಕೊಟ್ಟರೆ 3 ಇಂಟು 2 ಮೈನಸ್ ವೈ ಇಸ್ ಈಕ್ವಲ್ ಟು 0, ಅಲ್ಲಿಗೆ ವೈ ಇಸ್ ಈಕ್ವಲ್ ಟು 6 ಆಗುತ್ತೆ. ಸೊ ಎಕ್ಸಿಗೆ 3 ಕೊಟ್ಟರೆ 3 ಇಂಟು 3, ಸೊ ಎಕ್ಸ್ ಇರೋ ಕಡೆ ನಾವು ಇಲ್ಲಿ ರೀಪ್ಲೇಸ್ ಮಾಡಿ ಅಷ್ಟೇ, ಅಲ್ಲಿಗೆ ವೈ ವ್ಯಾಲ್ಯೂ 9 ಆಯಿತು. ದೆನ್ ಎಕ್ಸಿಗೆ 4 ಕೊಟ್ಟರೆ 3 ಇಂಟು 4 ಮೈನಸ್ ವೈ ಇಸ್ ಈಕ್ವಲ್ ಟು 0, ಅಲ್ಲಿಗೆ ವೈ ವ್ಯಾಲ್ಯೂ ಎಷ್ಟಾಯಿತು 3 4s 12. ನೋಡಿ 5 ಕೊಟ್ಟರೆ 15 ಬರುತ್ತೆ, ಬಟ್ ಇಲ್ಲಿ 14 ಎಂಡ್ ಆಗಿರೋದ್ರಿಂದ ವಿ ಕೆನಾಟ್ ಗಿವ್ ದಟ್. ಸೊ ನನಗೆ 1 2 3 4 ಕೊಟ್ಟರೆ ಐ ಆಮ್ ಗೆಟಿಂಗ್ ದ ಕರೆಸ್ಪಾಂಡಿಂಗ್ ವ್ಯಾಲ್ಯೂಸ್ ಆಫ್ ವೈ ಆಸ್ 3 6 9 12. ಹಾಗಾದರೆ ನಮ್ಮ ರಿಲೇಷನ್ ಏನಾಗಬೇಕು? ಸೊ ನಾವು ಇದನ್ನು ರೂಲ್ ಮೆಥಡ್ ಇರ್ತಕ್ಕಂಥದ್ದನ್ನ ರೋಸ್ಟರ್ ಮೆಥಡಿಗೆ ಬರಿತಾ ಇದ್ದೀವಿ. ಸೊ ಒನ್ಸ್ ಐ ರೈಟ್ ಇಟ್ ಇನ್ ರೋಸ್ಟರ್ ಮೆಥಡ್, ಸೊ ನನಗೆ ಪೇರ್ಸನ್ನು ನಾನು ಬರಿತೀನಿ. ಸೊ ಆರ್ ಇಸ್ ಈಕ್ವಲ್ ಟು 1 3 2 6 3 9 ನೋಡಿ 4 12 ಇದೀಸ್ ಆರ್ ದ ಪೇರ್ಸ್. ಸೊ ಕ್ಲಿಯರಾಗಿ ನಾವು ಇದನ್ನು ನೋಡಿ ನಾವೀಗ ಹೇಳ್ಬಿಡ್ಬೋದು ಇದು ರಿಫ್ಲೆಕ್ಸಿವ್ ಆಗುತ್ತೋ ರಿಫ್ಲೆಕ್ಸಿವ್ ಆಗಲ್ವೋ ಅಂತ. ನೋಡಿ ಈಗ ಇಲ್ಲಿ ಯಾವ ಎಲಿಮೆಂಟು ಕೂಡ ಅದಕ್ಕೆ ರಿಲೇಟ್ ಆಗಿಲ್ಲ. ದೇರ್ಫೋರ್ ಇಟ್ ಈಸ್ ನಾಟ್, ನೀವು ಯಾವ ಪೇರಾರ ನೋಡಿ 2, 2 ಇಲ್ಲ 3, 3 ಇಲ್ಲ, ಇಸ್ ಇಸ್ ನಾಟ್ ರಿಫ್ಲೆಕ್ಸಿವ್. ನೋಡಿ ಸಿಮೆಟ್ರಿಕ್ ಆಗುತ್ತಾ ನೋಡೋಣ. 1 3 ಇದೆ, 1 3 ಇದೆ, ಬಟ್ 3, 1 ಇಲ್ಲ. ದೇರ್ಫೋರ್ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ನೋಡಿ ಟ್ರಾನ್ಸಿಟಿವ್ಗೆ ಮೂರನೇ ಚೆಕ್ ಮಾಡ್ತೀನಿ ನಾನು. ಅವಾಗ 1 3 3 9 ತಗೊಳ್ತೀನಿ ಟ್ರಾನ್ಸಿಟಿವ್ಗೆ. ಸೊ ಟ್ರಾನ್ಸಿಟಿವ್, ಸೊ 1 3 ಇತ್ತು, 3 9 ಇತ್ತು, ಬಟ್ ಎ ಸಿ ಅಂದರೆ 1 9 ಇರಲಿಲ್ಲ. ದೇರ್ಫೋರ್ ಆರ್ ಈಸ್ ನಾಟ್, ನೋಡಿ ಇದು ಯಾವುದೂ ಕೂಡ ಅಲ್ಲ, ಇದು ಟ್ರಾನ್ಸಿಟಿವ್ ಕೂಡ ಆಗಲ್ಲ. ಸೊ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್, ನಾಟ್ ಸಿಮೆಟ್ರಿಕ್, ನಾಟ್ ಟ್ರಾನ್ಸಿಟಿವ್. So now let us consider 27th question. So express the matrix A is equal to 1 2 2 minus 1 as a sum of symmetric and skew symmetric matrix. So 1 2 2 minus 1 ಅಂತ ಇದೆ. So let us consider the matrix as 1 2 1 2 2 minus 1. ನೋಡಿ ಇದು 2 cross 2 matrix ಇದೆ. ಸೊ ನಮಗೆ ಒಂದು ಪಾಯಿಂಟ್ ಗೊತ್ತಿರಬೇಕಿಲ್ಲಿ, ಎನಿ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಎ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್. ಅಂದರೆ ಹಾಫ್ ಟೈಮ್ಸ್ ಎ ಪ್ಲಸ್ ಎ ಡ್ಯಾಶ್ ಪ್ಲಸ್ ಹಾಫ್ ಇಂಟು ಎ ಮೈನಸ್ ಎ ಡ್ಯಾಶ್. ಇದನ್ನು ನಾವು ನಮ್ಮ ಆನ್ಸರ್ ಶೀಟಲ್ಲಿ ಬರೀಬೇಕು. ಸೊ ಎನಿ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಎ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಇದಿಷ್ಟು ಕ್ಯಾಲ್ಕುಲೇಟ್ ಮಾಡ್ಬೇಕು, ಸಿಮೆಟ್ರಿಕ್ಕು, ಇದು ಸ್ಕ್ಯೂ ಸಿಮೆಟ್ರಿಕ್ಕು, ಇಲ್ಲಿ ಪ್ಲಸ್ ಇದೆ ನೋಡಿ ಸಮ್. ಸೊ ಇಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಎ ಪ್ಲಸ್ ಎ ಡ್ಯಾಶ್ ಆಮೇಲೆ ಎ ಮೈನಸ್ ಎ ಡ್ಯಾಶ್ ಮಲ್ಟಿಪ್ಲೈಡ್ ಬೈ ಹಾಫ್. ಸೊ ಈಗ ನಾವು ಎ ಪ್ಲಸ್ ಎ ಡ್ಯಾಶ್ ನೋಡಿದ್ರೆ 1 2 2 minus 1 ಎ ಡ್ಯಾಶ್ 1 2 2 minus 1 ನೋಡಿ, ಇದನ್ನು ಇಲ್ಲಿ ಟ್ರಾನ್ಸ್ಪೋಸ್ ಮಾಡಿದ್ದೀನಿ. ಸೊ ಲೆಟ್ ಅಸ್ ಕನ್ಸಿಡರ್ ಲಾಸ್ಟಿಗೆ ನಾವು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಇದೆಲ್ಲ ಮಾಡಿ. ನೋಡಿ ಎ ಪ್ಲಸ್ ಎ ಡ್ಯಾಶ್, ಲೆಟ್ ಮಿ ರೈಟ್ ಇಟ್ ಒನ್ಸ್ ಅಗೈನ್, ಎ ಪ್ಲಸ್ ಎ ಡ್ಯಾಶ್. ಸೊ ಎ ನಮಗೆ 1 2 2 minus 1 ಆಯಿತು, ಪ್ಲಸ್ ಇದರ ಟ್ರಾನ್ಸ್ಪೋಸ್ ಮಾಡಬೇಕು 1 2 2 minus 1. ಸೊ ಎರಡನ್ನು ಆ್ಯಡ್ ಮಾಡಿದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ 2 ಆಯಿತು, 4 ಆಯಿತು, 4 ಆಯಿತು, ಮೈನಸ್ 2 ಆಯಿತು. ಸೊ ಈಗ ಹಾಫ್ ಇಂಟು ನಮಗೆ ಬೇಕಾಗಿರೋದು ಹಾಫ್ ಇಂಟು ಎ ಪ್ಲಸ್ ಎ ಡ್ಯಾಶ್, ಅಂದರೆ ಮಲ್ಟಿಪ್ಲೈ ಎವ್ರಿ ಎಲಿಮೆಂಟ್ ಬೈ ಹಾಫ್. ಅಲ್ಲಿಗೆ ಹಾಫ್ ಇಂಟು 2 ಅಂದರೆ 1, ಹಾಫ್ ಇಂಟು 4 ಅಂದರೆ 2, ಹಾಫ್ ದಿಸ್ ಇಸ್ 2, ದಿಸ್ ಈಸ್ ಮೈನಸ್ 1. ಸೊ ಇದು ಹಾಫ್ ಇಂಟು ಎ ಪ್ಲಸ್ ಎ ಡ್ಯಾಶ್.
ಸೊ ಇದೇ ಥರ ನೋಡಿ ಎ ಮೈನಸ್ ಎ ಡ್ಯಾಶ್ ಕ್ಯಾಲ್ಕುಲೇಟ್ ಮಾಡೋಣ. ಇಟ್ ಈಸ್ 1 2 2 minus 1 ಅದಕ್ಕೆ 1 2 2 minus 1. ಸೊ ಈಗ ಸಬ್ಟ್ರಾಕ್ಟ್ ಮಾಡಬೇಕು ನೋಡಿ. ಸಬ್ಟ್ರಾಕ್ಷನ್ 1 minus 1 0, 2 minus 2 0, 2 minus 2 0, minus 1 plus 1 that is 0. ಸೊ ಇಲ್ಲಿ ಎಲ್ಲ ಎಲಿಮೆಂಟ್ಸು 0 ಬಂದಿರೋದ್ರಿಂದ ಹಾಫ್ ಟೈಮ್ಸ್ ಎ ಮೈನಸ್ ಎ ಡ್ಯಾಶ್. ಸೊ ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್, ಎವ್ರಿ ಎಲಿಮೆಂಟ್ is 0, therefore we will get 0 only. So ಇದು half times a minus a dash. ಸೊ ಇದರಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ದು ಹಾಫ್ ಇಂಟು ಎ ಪ್ಲಸ್ ಎ ಡ್ಯಾಶ್. ಸೊ ಹಾಗಾದರೆ therefore the square matrix 1 2 2 minus 1 can be written as sum of symmetric and skew symmetric matrix. ಸೊ ನಮಗೆ ಇದು ಹಾಫ್ ಇಂಟು ಎ ಪ್ಲಸ್ ಎ ಡ್ಯಾಶ್ ಏನು ಬಂದಿತ್ತು, ಇದು ಪ್ಲಸ್ ಹಾಫ್ ಇಂಟು ಎ ಮೈನಸ್ ಎ ಡ್ಯಾಶ್ ಅದು ನಮಗೆ 0 ಬಂದಿತ್ತು. ಸೊ ಇದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಇದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕ್ಯಾನ್ ಬಿ ರಿಟನ್ ಆಸ್ ಅ ಸಮ್ ಆಫ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಬರೀಬೋದು. ಓಕೆ, ಸೊ ಈಗ ನಾವು ಕಂಪ್ಲೀಟ್ ಮಾಡಿದ್ದು ನೋಡಿ 25th 26th 27th. ಓಕೆ, 28th ನೋಡೋಣ. ಇಫ್ ಎ ಆ್ಯಂಡ್ ಬಿ ನೋಡಿ, ಇಫ್ ಎ ಆ್ಯಂಡ್ ಬಿ ಆರ್ ಇನ್ವರ್ಟಬಲ್ ಮ್ಯಾಟ್ರಿಸಸ್ ಆಫ್ ದ ಸೇಮ್ ಆರ್ಡರ್, ದೆನ್ ಪ್ರೂವ್ ದಟ್ ನೋಡಿ ಎ ಬಿ ಇನ್ವರ್ಸ್ ಇಸ್ ಈಕ್ವಲ್ ಟು ಬಿ ಇನ್ವರ್ಸ್ ಎ ಇನ್ವರ್ಸ್. ನೋಡಿ ಇದು ಟ್ರಾನ್ಸ್ಪೋಸ್ ಅಲ್ಲ, ಇದು ಇನ್ವರ್ಸ್. ಎ ಮತ್ತು ಬಿ ಮ್ಯಾಟ್ರಿಕ್ಸ್ಗಳು ಇನ್ವರ್ಟಬಲ್ ಮ್ಯಾಟ್ರಿಸಸ್ ಆದರೆ ಎ ಬಿ ಇನ್ವರ್ಸ್ ಇಸ್ ಈಕ್ವಲ್ ಟು ಬಿ ಇನ್ವರ್ಸ್ ಎ ಇನ್ವರ್ಸ್ ಅಂತ ಪ್ರೂವ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ. ನೋಡಿ ಅಲ್ಲಿ ಕೊಟ್ಟಿರತಕ್ಕಂಥ ಪ್ರಾಪರ್ಟಿ ನೋಡ್ಕೊಳ್ರಿ. ಎ ಬಿ ಇನ್ವರ್ಸ್ ಶುಡ್ ಬಿ ಈಕ್ವಲ್ ಟು ವಾಟ್, ಬಿ ಇನ್ವರ್ಸ್ ಎ ಇನ್ವರ್ಸ್. ಇದನ್ನು ಭಾಳಷ್ಟು ಜನ ವಿದ್ಯಾರ್ಥಿಗಳು ನೋಡಿ ಎ ಬಿ ಓಲ್ಡ್ ಡ್ಯಾಶ್ ಅಂತಾರೆ. ಇದು ಟ್ರಾನ್ಸ್ಪೋಸ್, ಇದು ಇನ್ವರ್ಸ್. ಓಕೆ, ಸೊ ಈಗ ನಾವು ಮಾಡಬೇಕಾಗಿರೋದು ಎ ಬಿ ಇನ್ವರ್ಸ್. ನೋಡಿ ನಮಗೆ ಒಂದು ಪ್ರಾಪರ್ಟಿ ಗೊತ್ತಿರಬೇಕು. ವಿ ನೋ ವಾಟ್ ಈಸ್ ದಿಸ್. ಎನಿ ಮ್ಯಾಟ್ರಿಕ್ಸ್, ಸಪೋಸ್ ಎ ಅನ್ಕೊಳ್ಳಿ, ಇಫ್ ಐ ಮಲ್ಟಿಪ್ಲೈ ಎನಿ ಮ್ಯಾಟ್ರಿಕ್ಸ್ ಬೈ ಇಟ್ಸ್ ಇನ್ವರ್ಸ್, ಯಾವುದೇ ಒಂದು ಮ್ಯಾಟ್ರಿಕ್ಸ್ಗೆ ಅದು ಇನ್ವರ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಔಟ್ಪುಟ್ಟು ನಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ. ಸೊ ಈ ಪ್ರಾಪರ್ಟಿನ ಯೂಸ್ ಮಾಡಬೇಕು. ಎನಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈಡ್ ಬೈ ಇಟ್ಸ್ ಇನ್ವರ್ಸ್, ಐ ಆಮ್ ಗೆಟಿಂಗ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇಲ್ಲಿ ನನಗೆ ಎ ಒನ್ ಮ್ಯಾಟ್ರಿಕ್ಸು ಬಿ ಒನ್ ಮ್ಯಾಟ್ರಿಕ್ಸ್ ಇದೆ ಅಂದರೆ ಎ ಬಿ ಮಲ್ಟಿಪ್ಲೈ ಮಾಡಿದ್ಮೇಲೆ ನನಗೆ ಇನ್ನೊಂದು ಮ್ಯಾಟ್ರಿಕ್ಸೇ ಬರೋದು. ಹಾಗಾದರೆ ಎ ಬಿ ಒಂದು ಮ್ಯಾಟ್ರಿಕ್ಸ್ ಆಗಿ ಎ ಬಿಯ ಇನ್ವರ್ಸ್ ಇನ್ನೊಂದು ಮ್ಯಾಟ್ರಿಕ್ಸ್ ಆದರೆ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಐ ಎ ಬರುತ್ತೆ. ನೋಡಿ, ಎ ಈಸ್ ಒನ್ ಮ್ಯಾಟ್ರಿಕ್ಸ್, ಬಿ ಈಸ್ ಅನದರ್ ಮ್ಯಾಟ್ರಿಕ್ಸ್, ಬೈ ಮಲ್ಟಿಪ್ಲೈ ಗೆಟ್ ದ ಪ್ರಾಡಕ್ಟ್ ಎ ಬಿ, ಅದು ಒಂದು ಮ್ಯಾಟ್ರಿಕ್ಸೇ. ಎ ಬಿ ಇನ್ವರ್ಸ್ ಇಸ್ ಈಕ್ವಲ್ ಟು ಐ ಆಯಿತು. ಸೊ ಇಲ್ಲಿ ಎರಡೂ ಕಡೆ ಪ್ರೀ ಮಲ್ಟಿಪ್ಲೈ ಬೈ ಎ ಇನ್ವರ್ಸ್, ಎರಡೂ ಕಡೆ ಎ ಇನ್ವರ್ಸಿಂದ ಮಲ್ಟಿಪ್ಲೈ ಮಾಡಿ. ಸೊ ಎ ಇನ್ವರ್ಸ್ ಒಂದು ಎನ ಇದ್ರ ಜೊತೆ ಅಟ್ಯಾಚ್ ಮಾಡ್ತೀನಿ, ಬಿ ಹಾಗೆ ಬಿಡ್ತೀನಿ. ದೆನ್ ಎ ಬಿ ಇನ್ವರ್ಸ್ ಹಂಗೆ ಇರಲಿ. ಓಕೆ, ಪ್ರೀ ಮಲ್ಟಿಪ್ಲೈ ಅಂದರೆ ಎ ಇನ್ವರ್ಸ್ನ ಫಸ್ಟಿಗೆ ಬರ್ಕೊಳ್ಬೇಕು. ಎ ಇನ್ವರ್ಸ್ ಐ ಆಯ್ತು. ನೋಡಿ ಎ ಇನ್ವರ್ಸ್ ಎ ಈಗಲೇ ನೋಡಿದ್ದೀನಿ ನೋಡಿ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇದು. ಹಾಗಾದರೆ ಐ ಬಿ ಎ ಬಿ ಇನ್ವರ್ಸ್ ಇಸ್ ಈಕ್ವಲ್. ಸೊ ಎನಿ ಮ್ಯಾಟ್ರಿಕ್ಸ್ ನೋಡಿ, ಎನಿ ಮ್ಯಾಟ್ರಿಕ್ಸ್ ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್, I should be getting that matrix only, A inverse. So I B A B inverse continue ಮಾಡ್ತೀನಿ. I left hand side A B inverse is equal to A inverse. ನೋಡಿ I into B ಅಂತಿದೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಂಟು ಎನಿ ಮ್ಯಾಟ್ರಿಕ್ಸ್, ದಟ್ ಮ್ಯಾಟ್ರಿಕ್ಸ್ B to A B inverse is equal to A inverse ಆಯಿತು. ಸೊ ಒನ್ಸ್ ಅಗೈನ್ ಪ್ರೀ ಮಲ್ಟಿಪ್ಲೈ ಅಂದರೆ ಬಿ ಇನ್ವರ್ಸನ್ನು ಫಸ್ಟ್ಗೆ ಬರಬೇಕು. ಪ್ರೀ ಮಲ್ಟಿಪ್ಲೈ ಬೈ ಬಿ ಇನ್ವರ್ಸ್ ಆನ್ ಬೋತ್ ಸೈಡ್. ಅಂದರೆ ಇಲ್ಲಿ ಬಿ ಇನ್ವರ್ಸನ್ನು ನಾನು ಮಲ್ಟಿಪ್ಲೈ ಮಾಡ್ತೀನಿ, ಇದನ್ನು ಬಿ ಜೊತೆಗೆ ಅಟ್ಯಾಚ್ ಮಾಡ್ತೀನಿ. ಇನ್ನಿದ್ದು ಟರ್ಮ್ಸ್ ಎಲ್ಲ ಸೇಮ್. ಬಿ ಇನ್ವರ್ಸ್ ಎ ಇನ್ವರ್ಸ್. ನೋಡಿ ಬಿ ಇನ್ವರ್ಸ್ ಬಿ, ಒನ್ಸ್ ಅಗೈನ್ ಇನ್ವರ್ಸ್ ಇಂಟು ಮ್ಯಾಟ್ರಿಕ್ಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಐ into A B inverse is equal to right hand side as it is B inverse A inverse. So identity matrix into A B inverse ಅಂದರೆ ಆ A B inverse ಬರುತ್ತೆ. ಸೊ A B inverse is equal to B inverse A inverse. ಸೊ ಇದು ನಮ್ಮ ರಿಸಲ್ಟ್, ಹೇಳಿರ್ತಕ್ಕಂಥ ರಿಸಲ್ಟ್.
So this is the solution for 28th question. ಓಕೆ, ಸೊ 29th ಕೂಡ ಮ್ಯಾಟ್ರಿಕ್ಸ್ ಸಂಬಂಧಪಟ್ಟಿದ್ದಿದೆ. ಸೊ ಅದನ್ನು ನಾವು ಆಫ್ಟರ್ವರ್ಡ್ಸ್ ವಿ ಶಲ್ ವರ್ಕೌಟ್ ಆಫ್ಟರ್ವರ್ಡ್ಸ್. ನೋಡಿ, ಈಗ 30th ಕ್ವಶನಿಂದ ನಾನು ಹೋಗ್ತಾ ಇದ್ದೀನಿ. ಫೈನ್ dy by dx if x is equal to a into cos theta plus theta sin theta, y is equal to a into sin theta minus theta cos theta. ಸೊ ಇಲ್ಲಿ ನೋಡಿ, ನೀವು 30th ಕ್ವಶನ್ ಇದೆಯಲ್ಲ, ಇದು ಪ್ಯಾರಾಮೆಟ್ರಿಕ್ ಡಿಫ್ರೆನ್ಷಿಯೇಷನ್. ಯಾಕಂದರೆ ಇಲ್ಲಿ ಎಕ್ಸನ್ನು ಕೂಡ ಥೀಟಾ ಫಾರ್ಮ್ನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ, ವೈಯನ್ನು ಕೂಡ ಥೀಟಾ ಫಾರ್ಮ್ನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಥೀಟಾನ ಪ್ಯಾರಾಮೀಟರ್ ಅಂತ ಕರಿತೀವಿ, ಆ ಫಂಕ್ಷನ್ಸನ್ನು ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಅಂತ ಕರಿತೀವಿ. ಸೊ ಐ ಆಮ್ ಕನ್ಸಿಡರಿಂಗ್ 30th ಕ್ವಶನ್. ನೋಡಿ, ಒಂದೊಂದೇ ನೋಡೋಣ. ಫಸ್ಟ್ ಎಕ್ಸ್ ಈಸ್ ಈಕ್ವಲ್ ಟು, ಸೊ ವಾಟ್ ಈಸ್ ಗಿವನ್, ಎ ಇಂಟು ಕಾಸ್ ಥೀಟಾ ಪ್ಲಸ್ ಕಾಸ್ ಥೀಟಾ ಪ್ಲಸ್ ಥೀಟಾ ಸೈನ್ ಥೀಟಾ. ಸೊ ಇದನ್ನು ಒಂದೊಂದೇ ತೊಗೊಳ್ಳೋಣ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಪ್ಯಾರಾಮೀಟರ್ ಯಾವುದಿದೆ, ಥೀಟಾ. ಅಂದರೆ ಡಿ ಎಕ್ಸ್ ಬೈ ಡಿ ಥೀಟಾ ಅಂತಿದೆ. ಸೊ ಎ ಹಾಗೆ ಬರೆಯೋಣ. ಡೆರಿವೇಟಿವ್ ಆಫ್ ಕಾಸ್ ಥೀಟಾ ಏನು, ಮೈನಸ್ ಸೈನ್ ಥೀಟಾ ಪ್ಲಸ್, ನೋಡಿ ಇಲ್ಲಿ ಎರಡು ಟರ್ಮ್ಸ್ ಇದೆ, ಥೀಟಾ ಇದೆ, ಸೈನ್ ಥೀಟಾ ಇದೆ. ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬೇಕು. ಫಸ್ಟ್ ಫಂಕ್ಷನ್ ಥೀಟಾ ಇಂಟು ಡೆರಿವೇಟಿವ್ ಆಫ್ ಸೈನ್ ಥೀಟಾ ಏನು, ಕಾಸ್ ಥೀಟಾ ಪ್ಲಸ್ ಸೆಕೆಂಡ್ ಫಂಕ್ಷನ್ ಈಸ್ ಸೈನ್ ಥೀಟಾ ಇಂಟು ಡೆರಿವೇಟಿವ್ ಆಫ್ ಥೀಟಾ ವಿತ್ ರೆಸ್ಪೆಕ್ಟ್ ಟು ಥೀಟಾ ಈಸ್ ಒನ್ ಓನ್ಲಿ. ಅಲ್ಲಿಗೆ ಅಷ್ಟೇ ಬಿಟ್ಬಿಡೋಣ. ಸೊ ಇಲ್ಲಿ ಪ್ಲಸ್ ಸೈನ್ ಥೀಟಾ ಮೈನಸ್ ಥೀಟಾ ಕ್ಯಾನ್ಸಲ್ ಆಯಿತು. ಎ ಉಳಿತು, ಒಳಗಡೆ ಎ ಥೀಟಾ ಕಾಸ್ ಥೀಟಾ. ಇದು ನೋಟ್ ಮಾಡ್ಕೊಳ್ಳಿ, ಎ ಥೀಟಾ ಕಾಸ್ ಥೀಟಾ. ಇದು ಡಿ ಎಕ್ಸ್ ಬೈ ಡಿ ಥೀಟಾ. ನೆಕ್ಸ್ಟು ವೈ, ಇನ್ನೊಂದು ಫಂಕ್ಷನ್ ಕೊಟ್ಟಿದ್ದಾರೆ ನೋಡಿ ಪ್ರಾಬ್ಲಮ್ನಲ್ಲಿ, ಎ ಇಂಟು ಸೈನ್ ಥೀಟಾ ಮೈನಸ್ ಥೀಟಾ ಕಾಸ್ ಥೀಟಾ. ಸೊ ಇದನ್ನು ಕೂಡ ಈಗ ನಾವು ಡಿಫ್ರೆನ್ಷಿಯೇಟ್ ಮಾಡೋಣ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ. ಆವಾಗ ಡಿ ವೈ ಬೈ ಡಿ ಥೀಟಾ ಬಂತು, ಎ ಹಾಗೇ ಇರಲಿ. ಡೆರಿವೇಟಿವ್ ಆಫ್ ಸೈನ್ ಥೀಟಾ ಇಸ್ ಕಾಸ್ ಥೀಟಾ. ನೋಡಿ, ಇಲ್ಲಿ ಭಾಳಷ್ಟು ಜನ ತಪ್ಪು ಮಾಡ್ತಾರೆ. ಮೈನಸ್ ಹಾಕಿದ ಮೇಲೆ ನೋಡಿ, ಇಲ್ಲಿ ಲೆಟಸ್ ಪುಟ್ ದ ಬ್ರಾಕೆಟ್, ಯಾಕಂದರೆ ಇಲ್ಲಿ ಎರಡು ಟರ್ಮ್ಸ್ ಇದೆ, ಮೈನಸ್ ಇದೆ. ಸೊ ಫಸ್ಟ್ ಫಂಕ್ಷನ್ ಈಸ್ ಥೀಟಾ, ಹಂಗೆ ಬರೀತೀನಿ. ಡೆರಿವೇಟಿವ್ ಆಫ್ ಸೈನ್ ಥೀಟಾ ಮೈನಸ್ ಇರೋದ್ರಿಂದ ಡೆರಿವೇಟಿವ್ ಆಫ್ ಕಾಸ್ ಥೀಟಾ ಈಸ್ ಮೈನಸ್ ಸೈನ್ ಥೀಟಾ. ಸೊ ಪ್ಲಸ್ ಸೆಕೆಂಡ್ ಫಂಕ್ಷನ್ ಈಸ್ ಕಾಸ್ ಥೀಟಾ ಇಂಟು ಡೆರಿವೇಟಿವ್ ಥೀಟಾ ವಿತ್ ರೆಸ್ಪೆಕ್ಟ್ ಟು ಥೀಟಾ ಈಸ್ ಒಂದೇ ಅದು. ಸೊ ಅಲ್ಲಿಗೆ ಅದಿಷ್ಟು ಇದು ಪ್ರಾಡಕ್ಟ್ ರೂಲ್ ಯೂಸ್ ಮಾಡಿದ್ದೀನಿ ನೋಡಿ. ಅಲ್ಲಿಗೆ ಎ ಹಾಗೆ ಇರಲಿ, ಕಾಸ್ ಥೀಟಾ ಹಂಗೆ ಇರಲಿ. ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಥೀಟಾ ಸೈನ್ ಥೀಟಾ, ಮೈನಸ್ ಇಂಟು ಪ್ಲಸ್ ಮೈನಸ್ ಕಾಸ್ ಥೀಟಾ. ಓಕೆನಾ? ಅಲ್ಲಿಗೆ ಮೈನಸ್ ಕಾಸ್ ಥೀಟಾ ಪ್ಲಸ್ ಕಾಸ್ ಥೀಟಾ ಕ್ಯಾನ್ಸಲ್ ಆಗಿ ಉಳಿದಿದ್ದು ಎ ಥೀಟಾ ಸೈನ್ ಥೀಟಾ. ನೋಡಿ, ಇದು ಕರೆಕ್ಟಾಗಿ ನೋಡ್ಕೋಬೇಕು ನೀವು. ಎ ಥೀಟಾ ಸೈನ್ ಥೀಟಾ ಉಳಿತು. ಈಗ ನಮಗೆ ಡೆರಿವೇಟಿವ್ ಬೇಕು, ಡಿ ವೈ ಬೈ ಡಿ ಎಕ್ಸ್. ಸೊ ನಮಗದು ಗೊತ್ತಿದೆ, ಡಿ ವೈ ಬೈ ಡಿ ಥೀಟಾ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಥೀಟಾ. ಸೊ ಈಗ ನಮ್ಮದು ಡಿ ವೈ ಬೈ ಡಿ ಥೀಟಾ, ಸೊ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ದೀವಲ್ಲ. ನೋಡಿ, ಡಿ ವೈ ಬೈ ಡಿ ಥೀಟಾ ನಮ್ಮದೇನು, ಎ ಥೀಟಾ ಸೈನ್ ಥೀಟಾ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಥೀಟಾ ಏನು, ಎ ಥೀಟಾ ಕಾಸ್ ಥೀಟಾ ಬರುತ್ತೆ. ಸೊ ಎ ಥೀಟಾ ಕ್ಯಾನ್ಸಲ್ ಆಯಿತು. ಸೈನ್ ಥೀಟಾ ಬೈ ಕಾಸ್ ಥೀಟಾ ವಿಲ್ ಗೆಟ್ ಡೆರಿವೇಟಿವ್ ಆಸ್ ಟ್ಯಾನ್ ಥೀಟಾ. ಸೊ ದಿಸ್ ಇಸ್ ದ ಪ್ಯಾರಾಮೆಟ್ರಿಕ್ ಡಿಫ್ರೆನ್ಷಿಯೇಷನ್ ಅಂತ ನಾವು ಹೇಳ್ತೀವಿ. ಓಕೆ, ನೋಡಿ ನೆಕ್ಸ್ಟು ಓಕೆ, ಲೆಟ್ ಅಸ್ ಗೋ ಫಾರ್ ಓಕೆ. ನೋಡಿ, 32ನೇ ಕ್ವಶನ್ ನೋಡೋಣ. ಇಫ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ವೈ, ಅದು ಕೂಡ ಡಿಫ್ರೆನ್ಷಿಯೇಷನ್ ಸಂಬಂಧಪಟ್ಟಿದೆ. ಫೈಂಡ್ ಡಿ ವೈ ಬೈ ಡಿ. ನೋಡಿ, ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ವೈ ಅಂತ ಇದೆ. ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್, ಓಕೆ. 32nd ಏನಿದೆ ನೋಡೋಣ. ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ವೈ ಈಸ್ ಈಕ್ವಲ್ ಟು 1 ಅಬ್ಸರ್ವ್ ಮಾಡಬೇಕು. ಸೊ ಇಲ್ಲಿ ನೀವು ಫಸ್ಟ್ ಡಿಫ್ರೆನ್ಷಿಯೇಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೋಡಿ, ಸ್ವಲ್ಪ ಈ ಥರ ಇದು ಬರ್ಕೊಂಡ್ರೆ ಒಳ್ಳೆಯದು. ಸೈನ್ ಎಕ್ಸ್ ಹೋಲ್ ಸ್ಕ್ವೇರಾ ನಿಮ್ಮ ರೆಫರೆನ್ಸಿಗೆ. ಸೊ ನೀವು ಡೈರೆಕ್ಟಾಗೂ ಕೂಡ ಮಾಡ್ಬೋದು. ಆಫ್ಟರ್ ರೈಟಿಂಗ್ ದಿಸ್, ಈಗ ನೀವು ಡಿಫ್ರೆನ್ಷಿಯೇಷನ್ ಶುರು ಮಾಡಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ನೋಡಿ, ಇದು ಪವರ್ ರೂಲ್ ಯೂಸ್ ಮಾಡಬೇಕು. ಈಗ ಎಕ್ಸ್ ಟು ದಿ ಪವರ್ ಎನ್, ಡೆರಿವೇಟಿವ್ ಎಕ್ಸ್ ಟು ಪವರ್ ಎನ್ ಈಸ್ ಎನ್ ಇಂಟು ಎಕ್ಸ್ ಟು ಪವರ್ ಎನ್ ಮೈನಸ್ 1. ಅಂದರೆ 2, ಎನ್ ಅಂದರೆ 2, ಎಕ್ಸ್ ಅಂದರೆ ಸೈನ್ ಎಕ್ಸ್, ಹೋಲ್ ಟು ಪವರ್ 2 ಮೈನಸ್ 1 ಅಂದರೆ ಅದು 1 ಆಗುತ್ತೆ. 2 ಸೈನ್ ಎಕ್ಸ್ ಇಂಟು ಇನ್ನರ್ ಕ್ವಾಂಟಿಟಿ ಒಳಗಡೆ ಇರೋ ಸೈನ್ ಎಕ್ಸ್. ಸೊ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಬರೀಬೇಕು, ಕಾಸ್ ಎಕ್ಸ್ ಆಯಿತು. ನೆಕ್ಸ್ಟು ಪ್ಲಸ್ಸಿಗೆ ಪ್ಲಸ್ ಹಂಗೆ ಇರಲಿ. ಇದಕ್ಕೂ ಕೂಡ 2 ಟೈಮ್ಸ್
ಕಾಸ್ ವೈ ಇಂಟು ಡೆರಿವೇಟಿವ್ ಆಫ್ ಕಾಸ್ ವೈ ಅಂದರೆ ಮೈನಸ್, ನೋಡಿ ಅದು ಡೆರಿವೇಟಿವ್ ಆಫ್ ಕಾಸ್ ಸೈನ್ ಆಗ್ಬೇಕದ, ಮೈನಸ್ ಸೈನ್ ವೈ ಇಂಟು ಡೆರಿವೇಟಿವ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಡಿ ವೈ ಬೈ ಡಿ ಎಕ್ಸ್. ಓಕೆ, ಇಂಟು ಡಿ ವೈ ಬೈ ಡಿ ಎಕ್ಸ್, ಬಲಗಡೆ ಡೆರಿವೇಟಿವ್ ಆಫ್ 1 ಈಸ್ 0. ಅಲ್ಲಿಗೆ ನೆಕ್ಸ್ಟ್ ಸ್ಟೆಪ್ ನೋಡಿ, ಇಲ್ಲೇ 2 sin x cos x ಹಾಗೇ ಇರುತ್ತೆ, ಇಲ್ಲಿ ಪ್ಲಸ್ ಇಂಟು ಮೈನಸ್ ಆಗುತ್ತೆ, -2 cos y sin y ಆಗಬೇಕು. ಓಕೆ, ನೆಕ್ಸ್ಟ್ ಸ್ಟೆಪ್ ನೋಡಿ, 2 sin x cos x -2 cos y sin y ಇಂಟು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 0. ಸೊ ಈ ಟರ್ಮನ್ನು ಬಲಗಡೆ ಶಿಫ್ಟ್ ಮಾಡಿದ್ರೆ ನಮಗೇನು ಬರುತ್ತೆ ನೋಡಿ, 2 sin x cos x ಇಸ್ ಈಕ್ವಲ್ ಟು, ಅದು ಪಾಸಿಟಿವ್ ಆಗುತ್ತೆ, 2 cos y sin y ಇಂಟು ಡಿ ವೈ ಬೈ ಡಿ ಎಕ್ಸ್. ಇಲ್ಲಿ ಎರಡು ಕಡೆ 2 ಕ್ಯಾನ್ಸಲ್ ಆಯಿತು, ನಮಗೆ ಡಿ ವೈ ಬೈ ಡಿ ಎಕ್ಸ್ ಬೇಕು. ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು sin x cos x ಡಿವೈಡೆಡ್ ಬೈ cos y sin y ಆಗುತ್ತೆ. ಸೊ ಇದು ನಮ್ಮ ಆನ್ಸರ್ ಆಗಿರ್ಬೋದು. ಸೊ ಇದು ಸೊಲ್ಯೂಷನ್ ಫಾರ್ 30th ಕ್ವಶನ್. ನೋಡಿ, ಇದು ಈ ಸೆಷನಲ್ಲಿ ನಾವು 25th, 26th, 27th ಕಂಪ್ಲೀಟ್ ಮಾಡಿದ್ದೀವಿ, 28th ಕಂಪ್ಲೀಟ್ ಮಾಡಿದ್ದೀವಿ, 30. ಸೊ ವಿ ಹ್ಯಾವ್ ಕವರ್ಡ್ 32nd 6 ಕ್ವಶನ್ಸ್. ಸೊ ಇಲ್ಲಿ ನೀವು ಯು ಹ್ಯಾವ್ ಟು ಆನ್ಸರ್ ಎನಿ 10 ಕ್ವಶನ್ಸ್. ಓಕೆ, ನೋಡಿ 29th ಕೂಡ ಮ್ಯಾಟ್ರಿಕ್ಸ್ಗೆ ಸಂಬಂಧಪಟ್ಟಿದ್ದ ಕ್ವಶನ್ ಇದೆ. ಸೊ ಅದನ್ನು ಸ್ವಲ್ಪ ನಾವು ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ. ನೋಡಿ, 2a ಪ್ಲಸ್ 3b 2a ಪ್ಲಸ್ 3b ಕೊಟ್ಟಿದ್ದಾರೆ, 3a ಪ್ಲಸ್ 2b ಕೊಟ್ಟಿದ್ದಾರೆ. ಹಾಗಾದರೆ ಮ್ಯಾಟ್ರಿಕ್ಸ್ ಎ ಆ್ಯಂಡ್ ಬಿ ಅನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಓಕೆ, 29th ನೋಡೋಣ. ನೋಡಿ, 2a ಪ್ಲಸ್ 3b ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, 2 3 4 0 ಅಂತಿದೆ. ದೆನ್ ಅನದರ್ ಮ್ಯಾಟ್ರಿಕ್ಸ್ 3a ಪ್ಲಸ್ 2b ಈಸ್ ಈಕ್ವಲ್ ಟು 2 -2 -1 5 ಅಂತ ಇದೆ. ನೋಡಿ, ಇದನ್ನು ನಾವು ಲೀನಿಯರ್ ಈಕ್ವೇಷನ್ಸ್ ಥರ ಟ್ರೀಟ್ ಮಾಡಬೇಕು. ಸೊ ಇಲ್ಲಿ ಏನು ಮಾಡಬೇಕಂದ್ರೆ ಮಲ್ಟಿಪ್ಲೈ ದ ಫಸ್ಟ್ ಈಕ್ವೇಷನ್ ಬೈ 3, ಎರಡೂ ಕಡೆ 3ನ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಮಲ್ಟಿಪ್ಲೈ ದ ಸೆಕೆಂಡ್ ಈಕ್ವೇಷನ್ ಬೈ 2. ಇಲ್ಲಿ ನಾನು ಕೋಎಫಿಷಿಯಂಟ್ ಆಫ್ ಎ ಅನ್ನು ಈಕ್ವಲ್ ಮಾಡ್ತೀನಿ. ಆವಾಗ ಇದು ಏನಾಯಿತು, 6a ಪ್ಲಸ್ 9b ಇಸ್ ಈಕ್ವಲ್ ಟು, ನೋಡಿ 6 9 12 0. ದೆನ್ ಎರಡನೇ ಈಕ್ವೇಷನ್ ನೋಡೋಣ, 6a ಪ್ಲಸ್ 4b ಆಯಿತು ಈಕ್ವಲ್ಸ್. ಸೊ ಈ ಮ್ಯಾಟ್ರಿಕ್ಸ್ ಏನಾಯಿತು, 4 -4 -2 10. ಓಕೆ, ಇಷ್ಟ ಆಗುತ್ತೆ ನೋಡಿ. ಈಗ ಈ ಈಕ್ವೇಷನ್ಸ್ಗಳನ್ನ ನಾವು ಕನ್ಸಿಡರ್ ಮಾಡಬೇಕು. ನೋಡಿ, ಇವೆರಡು ಈಕ್ವೇಷನ್ಸನ್ನು ಕನ್ಸಿಡರ್ ಮಾಡಿ, ಲೆಟ್ ಮಿ ರೈಟ್ ಇಟ್ ಒನ್ಸ್ ಅಗೈನ್. ಸೊ ನನಗೇನು ಬಂತು, 6a ಪ್ಲಸ್ 9b 6 9 12 0. ದೆನ್ ಅದ್ರ ಕೆಳಗಡೆ ಇನ್ನೊಂದು ಈಕ್ವೇಷನ್ ಬಂದಿತ್ತು, ಸೊ ಅದನ್ನೇ ನಾನು ಬರಿತಾ ಇದ್ದೀನಿ, ಪ್ಲಸ್ 4b. ಸೊ ಇದು ಏನಾಯಿತು, 4 -4 -2 10 ಅಂತ ಇದೆ. ಓಕೆ, ಲೆಟ್ ಅಸ್ ಕಾಲ್ ದಿಸ್ as ಈಕ್ವೇಷನ್ 1, ಈಕ್ವೇಷನ್ 2. ನೋಡಿ, ಇವೆರಡು ಈಕ್ವೇಷನ್ಸನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಸೊ ಸೈನ್ ಚೇಂಜ್ ಆಯಿತು. ಪ್ಲಸ್ 6a -6a ಕ್ಯಾನ್ಸಲ್ ಆಯಿತು, 9 -4 ಅಂದರೆ 5b ಆಯಿತು. ಇಲ್ಲಿ ನೋಡಿ, ಸಬ್ಟ್ರಾಕ್ಟ್ ಮಾಡುವ ಕರೆಸ್ಪಾಂಡಿಂಗ್ ಎಲಿಮೆಂಟ್ 6 -4 2, 9 -4 9 + 4 13, ದೆನ್ 12 -2 12 + 2 ಅಂದರೆ 14, 0 - 10 ದಟ್ ಈಸ್ -10. ಸೊ ನನಗೆ 5b ಇಷ್ಟು ಬಂತು, ಸೊ b ಬೇಕು. ಸೊ
Okay, let me write once again. 5b I got 213 14 minus 10. ಸೊ ನಾನು ಮ್ಯಾಟ್ರಿಕ್ಸ್ ಬಿ ಕಂಡುಹಿಡಿಯಿರಿ ಅಂತ, ಎ ಅಂತ ಬಿ ಅಂತ. ಸೊ ಬಿ ಈಕ್ವಲ್ಸ್, ಸೊ ಇದು 1/5. ಓಕೆ, 213 14 minus 10 ಅಂತ ಆಯಿತು. ಅಲ್ಲಿಗೆ ಬಿ ಈಕ್ವಲ್ಸ್ 2/5 13/5 14/5 minus 10/5 ಅಂದರೆ -2. ನೋಡಿ, ಇದು ನಮ್ಮ ಮ್ಯಾಟ್ರಿಕ್ಸ್, ಈಕ್ವೇಷನ್ 3 ಅಂತ ಕಾಲ್ ಮಾಡಿ. ಸೊ ಐ ಗಾಟ್ ದ ಮ್ಯಾಟ್ರಿಕ್ಸ್ ಬಿ. ಓಕೆ, ಇದು ಬಿ ಮ್ಯಾಟ್ರಿಕ್ಸ್. ಇನ್ನೊಂದು ಎ ಮ್ಯಾಟ್ರಿಕ್ಸನ್ನು ಕಂಡುಹಿಡಿಯಬೇಕು. ಸೊ ನಮ್ಮ ಯಾವುದಾದ್ರು ಒಂದು ಈಕ್ವೇಷನನ್ನು ಯೂಸ್ ಮಾಡ್ಕೊಂಡ್ರೆ ನಾವು ಆನ್ಸರನ್ನು ಪಡಿಬೋದು. ಸೊ ಈಗ ನಮಗೆ ಈ ಮ್ಯಾಟ್ರಿಕ್ಸನ್ನು ಲೆಟ್ ಸಬ್ಸ್ಟಿಟ್ಯೂಟ್ ಇನ್ ಒನ್ ಆಫ್ ದ ಈಕ್ವೇಷನ್ಸ್. ಸೊ ಯಾವ ಈಕ್ವೇಷನ್ ಇದೆ ನೋಡಿ, 2a + 3b = 2 3 4 0 ಅಂತ ಒಂದು ಈಕ್ವೇಷನ್ ಇದೆ. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಆ ಮ್ಯಾಟ್ರಿಕ್ಸನ್ನು ಬಿನ. ಅಂದರೆ 2a + 3b. ಸೊ ಬಿ ನಮ್ದು ಏನು ಬಂದಿದೆ ಇಲ್ಲಿ ಹಾಕೋಣ. 2/5 ದೆನ್ 13/5 14/5 -2. ಇದು ಬಿ ಹಾಕಿದೆ. ಈಕ್ವಲ್ಸ್ ಬಲಗಡೆ ನಮಗೆ 2 3 4 0 ಇದೆ. ಓಕೆ, ಅಲ್ಲಿಗೆ 2a ಪ್ಲಸ್, ಸೊ ಮಲ್ಟಿಪ್ಲೈ ಎವ್ರಿ ಎಲಿಮೆಂಟ್ ಬೈ 3. ಅಲ್ಲಿಗೆ 6/5 ದೆನ್ 39/5 42/5 -6 = 2 3 4 0 ಆಯಿತು. ನೋಡಿ, ಇದು ಕಂಟಿನ್ಯೂ ಮಾಡಬೇಕು ಸ್ಟೆಪ್ಸ್. ಸೊ ಈ 2a ಮಾತ್ರ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಉಳಿಸ್ಕೊಳ್ಳಿ. ಸೊ ಈ ಮ್ಯಾಟ್ರಿಕ್ಸನ್ನು ರೈಟಿಗೆ ಶಿಫ್ಟ್ ಮಾಡಿದ್ರೆ ದಿಸ್ ಮ್ಯಾಟ್ರಿಕ್ಸ್ ಸೈನ್ ವಿಲ್ ಬಿ ಮೈನಸ್. ಸೊ ಅದನ್ನು ನೆಕ್ಸ್ಟ್ ಸ್ಟೆಪಲ್ಲಿ ಬರೀತೀನಿ. ಸೊ ಹಾಗಾದರೆ 2a = 2 3 4 0 ಮೈನಸ್ 6/5 39/5 42/5 -6. ಸೊ ಅಲ್ಲಿಗೆ ಈ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸನ್ನು ನೋಡ್ಕೊಳ್ಳಿ. ಸೊ 2 - 6/5. ಸೊ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನೋಡಿ, 4/5 ಆಯಿತು. 2 - 6/5. ಆಮೇಲೆ 3 - 39/5 ದಟ್ ಈಸ್ -24/5. ಆಮೇಲೆ 4ಗೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಇದು 4 - 42/5 ಅಂದರೆ -22/5. 0 - up -6 ಅಂದರೆ +6. ಇದಿಷ್ಟು 2a. ಸೊ ಲೆಟ್ ಮಿ ರೈಟ್ ಇಟ್ ಅಗೈನ್. 2a = 4/5 -24/5 -22/5 6. So a equals so half. See, multiply every element by half, so that becomes half. -24/5 -22/5 6. So multiply every element by half, then we will get this. See, half ಇಂದ ನೀವೆಲ್ಲದಕ್ಕೂ ಮಲ್ಟಿಪ್ಲೈ ಮಾಡಬೇಕು. ಆಗ ನಮ್ಮ ಮ್ಯಾಟ್ರಿಕ್ಸ್ ಏನಾಯಿತು, a = 2/5 -12/5 -11/5 3. ಸೊ ಇದು ಮ್ಯಾಟ್ರಿಕ್ಸ್ ಎ. ಸೊ ಫಾರ್ ದಿಸ್ ಪ್ರಾಬ್ಲಮ್ ಐ ಗಾಟ್ ಬೋತ್ ದ ಮ್ಯಾಟ್ರಿಕ್ಸ್ ಎ ಆ್ಯಂಡ್ ಬಿ. ಸ್ವಲ್ಪ ಇಲ್ಲಿ ವರ್ಕೌಟ್ ಮಾಡಬೇಕಾಗುತ್ತೆ. ಓಕೆ, ಈ ಸೆಷನಲ್ಲಿ ನೋಡಿ 25th 26th 27th 28th 29th 30 32. ಓಕೆ, we have worked out 8 questions in part C. ಸೊ ಉಳಿದಂಥ ಕ್ವಶನ್ಸ್ಗಳು ಕೂಡ ಇದೆ. ಸೊ ಅದನ್ನು ಲೆಟ್ ಅಸ್ ವರ್ಕೌಟ್ ಇನ್ ದ ನೆಕ್ಸ್ಟ್ ಸೆಷನ್. ಸೊ ಇಷ್ಟನ್ನು ನೀವು ನೋಟ್ ಮಾಡ್ಕೊಳ್ಳಿ.